2024 ಮುಗಿದು 2025ಕ್ಕೆ ಕೌಂಟ್ಡೌನ್ ಸ್ಟಾರ್ಟ್ ಆಗ್ತಾ ಇದೆ. ಜನರು ತಮ್ಮ ರಾಶಿ ಭವಿಷ್ಯ ತಿಳಿದುಕೊಳ್ಳಲು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಯಾವ ರಾಶಿಗೆ ಶುಭವಿದೆ, ಯಾವ ರಾಶಿಗೆ ಅಶುಭವಿದೆ, ಯಾವ ರಾಶಿಗೆ ಗುರುಬಲ ಇದೆ, ಯಾವ ರಾಶಿಗೆ ರಾಜಯೋಗ ಇದೆ, ಮತ್ಯಾವ ರಾಶಿಗೆ ಗಂಡಾಂತರ ಇದೆ ಅಂತ ತಿಳಿದುಕೊಳ್ಳಲು ಪ್ರತಿಯೊಬ್ಬರು ಕಾತುರದಿಂದ ಕಾಯ್ತಾ ಇರ್ತಾರೆ. ನಾವಿವತ್ತು ದ್ವಾದಶ ರಾಶಿಗಳ ವರ್ಷ ಭವಿಷ್ಯ ಹೇಗಿದೆ, ಈ ವರ್ಷ ಏನೆಲ್ಲ ಪರಿಹಾರಗಳನ್ನ ಕೈಗೊಳ್ಳಬೇಕು ಎಂಬುದನ್ನ ತಿಳಿಸ್ಕೊಡ್ತೇವೆ. ಹಾಗಾದ್ರೆ ಮತ್ತೆ ತಡ, ಬನ್ನಿ ಈ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ವಾಸ್ತು ತಜ್ಞ ಡಾಕ್ಟರ್ ಮಂಜುನಾಥ್ ಗುರುಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ಗುರುಜಿ, ಮೊದಲನೇದಾಗಿ 2025ರ ಕರ್ಕಾಟಕ ರಾಶಿಯವರ ಸಂಪೂರ್ಣ ಭವಿಷ್ಯ ಹೇಗಿದೆ ಗುರುಜಿ? ನೋಡಿ, ನಮ್ಮ ವೀಕ್ಷಕರಿಗೆ ಪ್ರತಿಯೊಂದು ಹೇಳಬೇಕು ಅಂದರೆ ಯಾವುದೇ ರಾಶಿಗೆ ಗ್ರಹಗಳ ಬದಲಾವಣೆಯಿಂದನೇ ರಾಶಿಫಲನ ನಾವು ನೋಡ್ತಾ ಹೋಗ್ತೀವಿ. ಕರ್ಕಾಟಕ ರಾಶಿಯವರಿಗೆ 2024 ಮುಗಿದು 25ರಲ್ಲಿ ತುಂಬ ವಿಶೇಷವಾಗಿ 4 ಚತುರ್ಗ್ರಹ ಬದಲಾವಣೆಯನ್ನು ನಾವು ನೋಡ್ತಾ ಬರ್ತೀವಿ. ಸೊ ಇದರಲ್ಲಿ ಚತುರ್ಗ್ರಹ ಬದಲಾವಣೆಯಲ್ಲಿ ಮೊದಲೇದಾಗಿ ಇಷ್ಟು ದಿನ ಯಾರು ಕರ್ಕಾಟಕ ರಾಶಿಯವರು ಅಷ್ಟಮ ಶನಿ ಪ್ರಭಾವದಿಂದ ತುಂಬ ಬಳಲು ಬೆಂಡಾಗಿದ್ದಾರೋ ಅವರಿಗೆ ಭಾಗ್ಯಸ್ಥಾನಕ್ಕೆ ಶನಿ ಮೂವ್ ಆಗ್ತಾ ಇರುವಂಥದ್ದು, ಇದು ಕೂಡ ಒಳ್ಳೆಯ ವಿಚಾರ. ಎರಡನೇ ವಿಚಾರ ಏನಂತಂದರೆ 15 ಮೇ ನಂತರ ಗುರುಗ್ರಹ ಅಂದರೆ ಬೃಹಸ್ಪತಿ ಅಂತ ನಾವು ಹೇಳ್ತೀವಿ, ಷಷ್ಠ ಮತ್ತು ಭಾಗ್ಯಾಧಿಪತಿಯಾದ ಭಾಗ್ಯಸ್ಥಾನದ ಅಧಿಪತಿಯಾದ ಗುರುಗ್ರಹರು ಲಾಭಸ್ಥಾನದಿಂದ ಇಲ್ಲಿ ವ್ಯಯಸ್ಥಾನಕ್ಕೆ ಬರುವಂಥದ್ದು. ಸ್ವಲ್ಪ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಗುರುಬಲ ಕ್ಷೀಣ ಆಗುತ್ತೆ, ಆದರೂ ಕೂಡ ಗುರುವಿನ ಅನುಗ್ರಹ ಇರುತ್ತೆ, ಕ್ಷೀಣವಾಗುತ್ತೆ, ಸ್ವಲ್ಪ ಅನುಗ್ರಹ ಕೂಡ ಇರುತ್ತೆ. ಮೂರನೇದಾಗಿ 20 ಮೇ 2025ರ ನಂತರ ಮೀನ ರಾಶಿ ಸ್ಥಿತ ರಾಹು ಮತ್ತು ಕನ್ಯಾ ರಾಶಿ ಸ್ಥಿತ ಕೇತು ಅಪ್ರದಕ್ಷಿಣೆಯಾಗಿ ಸಿಂಹ ರಾಶಿ ಮತ್ತು ಕುಂಭ ರಾಶಿಗೆ ಬರುವಂಥದ್ದು. ಸೊ ಈ ರೀತಿಯಾಗಿ ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ರಾಹು ಆಗುವಂಥದ್ದು ಮತ್ತು ದ್ವಿತೀಯ ಕೇತು, ಈ ಒಂದು ಚತುರ್ಗ್ರಹ ಬದಲಾವಣೆಯ ಅನುಸಾರವಾಗಿ ನಾವು ಕರ್ಕಾಟಕ ರಾಶಿಯವರಿಗೆ 2025ರಲ್ಲಿ ಫಲಗಳನ್ನು ನೋಡ್ತಾ ಹೋಗ್ತೀವಮ್ಮ. ಓಕೆ ಗುರುಜಿ, 2025ರ ಕರ್ಕಾಟಕ ರಾಶಿಯವರ ಆರೋಗ್ಯ ಭವಿಷ್ಯ ಹೇಗಿದೆ ಗುರುಜಿ? ಆರೋಗ್ಯದ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ 2025ರಲ್ಲಿ ಸ್ವಲ್ಪ ಮಿಶ್ರ ಮತ್ತು ಸ್ವಲ್ಪ ಕಳಪೆ ಫಲ ಅಂತ ಹೇಳ್ತೀವಿ. ಯಾಕಂದ್ರೆ ಸ್ವಲ್ಪ ಕರ್ಕಾಟಕ ರಾಶಿ ಅಂದ್ರೆ ಜಲತತ್ವ ರಾಶಿ ಅಂತ ಹೇಳ್ತೀವಿ. ಅದರಲ್ಲಿ ಈ ವರ್ಷದಲ್ಲಿ ಜಲತತ್ವ ಗ್ರಹಗಳಾದಂಥ ಚಂದ್ರ ಆಗಿರ್ಬೋದು, ಮತ್ತೆ ಜಲತತ್ವ ಗ್ರಹಕ್ಕೆ ಸಂಬಂಧಪಟ್ಟಂತ ಶುಕ್ರ ಗ್ರಹದ ಒಂದು ಗೋಚಾರ, ಸ್ವಲ್ಪ ರಾಶಾಧಿಪತಿ ಮತ್ತು ಶುಕ್ರನ ಗೋಚಾರ ತಮಗೆ ಅಡಚಣೆ ನೀಡುವಂಥದ್ದು, ಸ್ವಲ್ಪ ಕೋಲ್ಡ್ ರಿಲೇಟೆಡ್ ಪ್ರಾಬ್ಲಮ್ಸು, ಕಫ ಜಾಸ್ತಿ ಆಗುವಂಥದ್ದು, ಮತ್ತೆ ರನ್ನಿಂಗ್ ನೋಸ್ ಅಂತ ಹೇಳ್ತಾರೆ, ಮತ್ತೆ ಶಿರೋಭಾರ ಅಂದ್ರೆ ತಲೆನೋವು ಸಂಬಂಧಪಟ್ಟಂಥದ್ದು, ಮತ್ತೆ ಕೋಲ್ಡ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗುವಂಥದ್ದು, ಕೋಲ್ಡ್ ಜೊತೆನಲ್ಲಿ ಆಗುವಂಥ ಗಂಟಲು ನೋವು, ಗಂಟಲು ಬೇನೆ ಸ್ವಲ್ಪ ಜಾಸ್ತಿ ಆಗುವಂಥದ್ದು, ಮತ್ತೆ ಅತ್ಯಧಿಕವಾಗಿ ಗಂಟಲಿನ ಸಮಸ್ಯೆ ತುಂಬಾ ಈ ವರ್ಷ ಕಾಡುವಂಥದ್ದು. ಅದಕ್ಕೆ ಗಂಟಲಿನ ಸಮಸ್ಯೆ ವಿಚಾರವಾಗಿ ಯಥೇಚ್ಛವಾಗಿ ಆಹಾರ ಪದ್ಧತಿ ಕ್ರಮ ತುಂಬಾ ಬಹುಮುಖ್ಯವಾಗಿ ಇವರು ಪಾಲಿಸಬೇಕಾಗುತ್ತಮ್ಮ. ಹೆಚ್ಚು ತಿನ್ನೋದ್ರ ಬಗ್ಗೆ ಗಮನ ಇರಬೇಕು, ಆದಷ್ಟು ಕರೆದಿರುವಂಥ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ. ಮತ್ತೆ ಅಷ್ಟಮ ಸ್ಥಾನದಲ್ಲಿ ರಾಹುವಿನ ಆಗೋದ್ರಿಂದ ಅಂದ್ರೆ ಭಾಗ್ಯಸ್ಥಾನದಿಂದ ರಾಹು ಅಷ್ಟಮಕ್ಕೆ ಬರೋದ್ರಿಂದ, ಅಷ್ಟಮ ಬಂದು ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ರಂಧ್ರ ಸ್ಥಾನ ಅಂತ ಹೇಳ್ತೀವಿ. ಅಂದ್ರೆ ರಂಧ್ರ ಅಂದ್ರೆ ಅಲ್ಲೇನೋ ಒಂದು ಹೋಲ್ ಆಗುವಂಥದ್ದು. ಸೊ ಆ ವಿಚಾರದಲ್ಲಿ ಅಷ್ಟಮಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಬ್ಯಾಕ್ ಪೇನು, ಒಂದು ಸ್ವಲ್ಪ ಸೊಂಟ ನೋವು ಜಾಸ್ತಿ ಆಗುವಂಥದ್ದು, ಮೂಳೆ ಸಂಬಂಧಿತವಾಗಿರುವಂಥದ್ದು, ಕೀಲು ನೋವು ಬರುವಂಥದ್ದು, ಮತ್ತು ದಂತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಮತ್ತು ಬಾಯಿಯಲ್ಲಿ ಹುಣ್ಣಾಗುವಂಥದ್ದು, ಈ ಎಲ್ಲ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಈ ವರ್ಷದಲ್ಲಿ ಕರ್ಕಾಟಕ ರಾಶಿಯವರಿಗೆ 2025ರಲ್ಲಿ ಆರೋಗ್ಯದ ವಿಚಾರವಾಗಿ ನಾವು ನೋಡ್ತಾ ಬರ್ತೇವೆ. ಓಕೆ ಗುರುಜಿ, ಆರೋಗ್ಯ ಭವಿಷ್ಯ ಅಷ್ಟಾಗಿ ಚೆನ್ನಾಗಿಲ್ಲ ಕರ್ಕಾಟಕ ರಾಶಿಗೆ ಅಂತ ಹೇಳ್ತಾ ಇದ್ರಿ. ಶೈಕ್ಷಣಿಕ ಭವಿಷ್ಯ ಹೇಗಿದೆ ಗುರುಜಿ? ಶೈಕ್ಷಣಿಕ ವಿಚಾರವಾಗಿ ನೋಡೋದಾದ್ರೆ ಶೈಕ್ಷಣಿಕ ಕಾರಕ ಗ್ರಹಗಳಾದ ಬುಧ ಮತ್ತೆ ಗುರು ಗ್ರಹರ ಒಂದು ಸಂಚಾರ ತುಂಬಾ ಎಕ್ಸಲೆಂಟ್ ಆಗಿರುವಂಥದ್ದು. ಜನವರಿಯಿಂದ ಮಾರ್ಚ್ ವರೆಗೂ ಏನೋ ಒಂದು ಶನಿಯ ಗೋಚಾರ ಆಗ್ತಾ ಇರುವಂಥದ್ದು, ಅಂದ್ರೆ ಮಾರ್ಚ್ 18ರ ನಂತರ ಶನಿಯ ಗೋಚಾರ ಆಗ್ತಿರುವಂಥದ್ದು. ಇಲ್ಲಿ ಶನಿ ತಮಗೆ ಅಷ್ಟಮ ಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ಬರುವಂಥದ್ದು ತುಂಬಾ ಒಳ್ಳೆಯದು. ಯಾರು ಒಂದು ಹಂತವಾಗಿ ಶಿಕ್ಷಣದ ವಿಚಾರವಾಗಿ SSLC PUC ಅದಾದ ನಂತರ ಡಿಗ್ರಿ, ಪೋಸ್ಟ್ ಗ್ರಾಜುಯೇಷನ್ ಅಂತ ಹೇಳ್ತೀವಿ, ಮತ್ತೆ PhD ಎಜುಕೇಶನ್ಗೆ ಸಂಬಂಧಪಟ್ಟಂಥದ್ದು ಉತ್ತಮ ಅಂಕಗಳನ್ನು ಈ ವರ್ಷದಲ್ಲಿ ತಾವು ಕಾಣ್ತಾ ಬರ್ತೀರಾ. ಮತ್ತೆ ಇಲ್ಲಿ ನಿಮಗೆ ರಾಹು ಒಂದು ಅಷ್ಟಮ ಸ್ಥಾನದಲ್ಲಿ ಬರುವಂತಂದ್ರೆ ಯಾರು ಕರ್ಕಾಟಕ ರಾಶಿಯವರು ಕಾನೂನು ವಿದ್ಯಾರ್ಥಿಗಳಿರ್ತಾರೋ ಅಥವಾ ಲಾ ಮತ್ತೆ ಡಿಟೆಕ್ಟಿವ್ ಮತ್ತೆ ಏನಾದರೂ ಜರ್ನಲಿಸಮ್ ಈ ಸಂಬಂಧಪಟ್ಟಂತ ಯಾರು ಶಿಕ್ಷಣವನ್ನು ಪಡಿತಾ ಇರ್ತಾರೋ, ಅಂದ್ರೆ ಅದರ ಅಭ್ಯಾಸವನ್ನು ಮಾಡ್ತಿರ್ತಾರೋ ನಿರಂತರವಾಗಿ, ಅವರಿಗೆ ಈ ವರ್ಷದಲ್ಲಿ ತುಂಬಾ ಚೆನ್ನಾಗಿರುವಂಥದ್ದು ಶೈಕ್ಷಣಿಕವಾಗಿ ನೋಡ್ತಾ ಹೋಗ್ತೀವಿ. ಅದರಲ್ದಿರ ಮತ್ತೆ ಸ್ವಲ್ಪ ಟೆಕ್ನಿಕಲ್ ಎಜುಕೇಶನ್ಗೆ ಸಂಬಂಧಪಟ್ಟಂತ ಗ್ರಹ ಇದು ರಾಶಿ ಆಗಿರೋದ್ರಿಂದ ಆದಷ್ಟು ಈ ವರ್ಷದಲ್ಲಿ ಯಾರು ಟೆಕ್ನಿಕಲ್ ಸ್ಟೂಡೆಂಟ್ಸ್ ಇರ್ತಾರೋ ಅವ್ರಿಗೂ ಕೂಡ
ಒಳ್ಳೆ ಸಪೋರ್ಟ್ ಸಿಗುತ್ತೆ, ಒಳ್ಳೆ ಅಂಕಗಳು ಕೂಡ ಬರುತ್ತೆ. ಆದಷ್ಟು ಹೆಚ್ಚು ವಿದ್ಯಾರ್ಥಿಗಳು ಸ್ವಲ್ಪ ಈ ವರ್ಷದಲ್ಲಿ ಶ್ರಮ ಜಾಸ್ತಿ ಕಾಣ್ತೀವಿ, ಅದ್ರ ತಕ್ಕ ಫಲ ಕೂಡ ಸಿಗುತ್ತೆ. ಅದಕ್ಕೆ ಪ್ರಯತ್ನ ಇರಲಿ, ತಕ್ಕ ಫಲಿತಾಂಶ ಕೂಡ ಶೈಕ್ಷಣಿಕವಾಗಿ ಚೆನ್ನಾಗಿರುತ್ತೆ. 50% ಶೈಕ್ಷಣಿಕವಾಗಿ ಈ ವರ್ಷ ಕರ್ಕಾಟಕ ರಾಶಿಯವರಿಗೆ ವರ್ಷ ಭವಿಷ್ಯದಲ್ಲಿ ತುಂಬಾ ಚೆನ್ನಾಗಿದೆ ಅಮ್ಮ. ಓಕೆ ಗುರುಜಿ, ಶೈಕ್ಷಣಿಕ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಿ. ಹಾಗೆ ಕರ್ಕಾಟಕ ರಾಶಿಯವರ ವ್ಯಾಪಾರ ವಹಿವಾಟು ಹೇಗಿದೆ ಗುರುಜಿ? ವ್ಯಾಪಾರ ವಹಿವಾಟಲ್ಲಿ ಈ ವರ್ಷದಲ್ಲಿ ಸ್ವಲ್ಪ ಉತ್ತಮ ಫಲ ಅಂತಾನೆ ಹೇಳ್ತೀವಿ. ಯಾಕಂದ್ರೆ ಶನಿ ಅಷ್ಟಮ ಭಾವದಿಂದ ಭಾಗ್ಯ ಭಾವಕ್ಕೆ ಮೂವ್ ಆಗ್ತಾ ಇರುವಂಥದ್ದು ಒಳ್ಳೆಯದು. ಈ ವರ್ಷದ ಒಂದು ಸಕಾರಾತ್ಮಕ ಪ್ರಕ್ರಿಯೆನೆ ಅಂತ ನಾವು ಹೇಳ್ತೀವಿ. ಆಮೇಲೆ ಗುರು ಬಂದು 15ನೇ ತಾರೀಕು ನಂತರ ಬದಲಾವಣೆ ಆಗುವಂಥದ್ದು, 15ನೇ ತಾರೀಕಿನ ಮುಂಚೆ ತಮಗೆ ಗುರುಬಲ ಖಂಡಿತವಾಗಿ ಇರುವಂಥದ್ದು. ಇದಕ್ಕೆ ಬಿಸ್ನೆಸ್ ಅಲ್ಲಿ ಆದಷ್ಟು ನಿಮಗೆ ಯಥೇಚ್ಛವಾಗಿ ಹಣದ ಹರಿವು ಹೆಚ್ಚಾಗಿರುತ್ತೆ. ಈ ಹಣದ ಹರಿವಿಂದ ಸ್ವಲ್ಪ ಕರ್ಕಾಟಕ ರಾಶಿಯವರು ಇನ್ವೆಸ್ಟ್ಮೆಂಟ್ಸ್ ಮಾಡುವಂಥದ್ದು ಮತ್ತೆ ಎಕ್ಸ್ಪ್ಯಾನ್ಷನ್ ಮಾಡುವಂಥದ್ದು, ಬಿಸ್ನೆಸ್ ಅಲ್ಲಿ ಏನಾದರೂ ಹೊಸದ ಹೂಡಿಕೆ ಮಾಡುವಂಥದ್ದು, ಎಸ್ಪೆಷಲಿ ಯಾರು ವ್ಯಾಪಾರ ವಹಿವಾಟುಗಳಲ್ಲಿ ಈ ಒಂದು ಕಬ್ಬಿಣದ ವ್ಯಾಪಾರಿಗಳು ಅಂದ್ರೆ ಸ್ಟೀಲ್ ಬಿಸ್ನೆಸ್ ಅಂತ ನಾವೇನು ಹೇಳ್ತೀವಿ, ಮತ್ತೆ ಯಾರು ಪೆಟ್ರೋಲ್ ಬಂಕು ಅಥವಾ ಹೋಟೆಲ್ ಬಿಸ್ನೆಸ್ಸು ಮತ್ತೆ ಲಿಕ್ಕರ್ ಬಿಸ್ನೆಸ್ ಯಾರು ಮಾಡ್ತಾ ಇರ್ತಾರೋ ಅವರಿಗೆ ಈ ವರ್ಷ ಒಳ್ಳೇದಿರುತ್ತೆ. ಯಾರಿಗೆ ಸ್ವಲ್ಪ ಚಿನ್ನದ ಅಂಗಡಿಗೆ ಸಂಬಂಧಪಟ್ಟಂಥದ್ದು, ಕಬ್ಬಿಣದ ವ್ಯಾಪಾರಿಗಳು, ನಾನು ಆವಾಗಲೇ ತಿಳಿಸ್ದಂಗೆ ಚಿನ್ನ ಬೆಳ್ಳಿ ಈ ರೀತಿ ಒಂದು ವ್ಯಾಪಾರಸ್ಥರಿಗೂ ಕೂಡ ತುಂಬಾ ಚೆನ್ನಾಗಿರುವಂಥದ್ದು. ಆದರೆ 15ನೇ ತಾರೀಕು ನಂತರ ಗುರುಬಲ ಕಮ್ಮಿ ಆಗೋದ್ರಿಂದ ಸ್ವಲ್ಪ ಇವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಆದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಶನಿಗೆ ಕಾರಕ ಆಗಿರುವಂಥ ಬಿಸ್ನೆಸ್ ಆಗಿರೋದ್ರಿಂದ ಇದು ಕೂಡ ಅನುಕೂಲಕರ ಪರಿಸ್ಥಿತಿ ಕೊಡುತ್ತೆ. ಓವರ್ ಆಲ್ ಆಗಿ 50-50 ಇದೆ. ಮೇ 15ನೇ ತಾರೀಕುವರೆಗೂ ವ್ಯಾಪಾರ ವಹಿವಾಟು ಕಡೆ ಗಮನವಿರಲಿ. ಆ ಮುಂದುವರೆದ ಭಾಗವಾಗಿ ಏನು ಸ್ವಲ್ಪ ಕ್ಷೀಣವಾಗಿದೆ 15ನೇ ತಾರೀಕು ನಂತರ, ಅದಕ್ಕೆ ಇವರು ಒಂದು ಸೇವಿಂಗ್ಸ್ ಅನ್ನ ಮಾಡಿಕೊಂಡು ಮುಂದುವರೆದ್ರೆ ವ್ಯಾಪಾರದಲ್ಲಿ ವೃದ್ಧಿ ಇರುತ್ತೆ ಈ ವರ್ಷದಲ್ಲಿ. ಓಕೆ ಗುರುಜಿ, ವ್ಯಾಪಾರ ವಹಿವಾಟಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಕರ್ಕಾಟಕ ರಾಶಿಯವರ ವೃತ್ತಿ ಜೀವನ ಹೇಗಿದೆ ಗುರುಜಿ? ನೋಡಿ, ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂಥದ್ದು ಗಮನಾರ್ಹವಾಗಿ ನಾವು ಇದು ತುಂಬಾ ಅಬ್ಸರ್ವ್ ಮಾಡಬೇಕು ಅಂತಂದ್ರೆ ಅಷ್ಟಮ ಶನಿ ಪ್ರಭಾವದಿಂದ ಮುಕ್ತಿ ಒಂದು ಭಾಗ್ಯ ಶನಿಗೆ ಬರೋದ್ರಿಂದ ಉದ್ಯೋಗದಲ್ಲಿ ತಾವು ಏನೋ ಒಂದು ಉತ್ಸಾಹ, ಒಂದು ಕ್ರಿಯಾತ್ಮಕ ಚಟುವಟಿಕೆಯಿಂದ ಮಾಡುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಒಂದು ಹೊಸ ಚೇಂಜ್ ಆಫ್ ಜಾಬ್ ಅಂತ ಹೇಳ್ತೀವಿ, ಅಥವಾ ಜಾಬ್ ಇರೋದ್ರಿಂದ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಕಲೀಗ್ಸ್ ಅಂತ ಯಾರು ಹೇಳ್ತಾರೆ ಅವರಿಂದ ತುಂಬಾ ಸಪೋರ್ಟ್ ಸಿಗುವಂಥದ್ದು, ಆಮೇಲೆ ಹೊಸ ಏನಾದರೂ ನಿಮ್ಮ ಒಂದು ಐಡಿಯಾಗಳನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು, ಅಥವಾ ನಿಮ್ಮ ಒಂದು ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸದಲ್ಲಿ ನಿಮಗೆ ಹೆಚ್ಚು ಜವಾಬ್ದಾರಿಗಳನ್ನು ಈ ವರ್ಷದಲ್ಲಿ ಕೊಡ್ತೀರಾ, ಅದನ್ನು ಸಮರ್ಥವಾಗಿ ನಿರ್ವಹಿಸುವಂಥದ್ದು, ಹೊಸ ಇಂಟರ್ವ್ಯೂಗಳನ್ನು ಯಾರು ಮಾಡ್ತಾ ಇದ್ದೀರಾ, ಮತ್ತೆ ವಿಶೇಷವಾಗಿ ಸರ್ಕಾರಿ ಕೆಲಸಕ್ಕೆ ಯಾರು ಈ ವರ್ಷದಲ್ಲಿ ಕರ್ಕಾಟಕ ರಾಶಿಯವರು ಪ್ರಯತ್ನ ಪಡ್ತಾ ಇದ್ದೀರೋ ಅವರಿಗೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಯಾರಾದರೂ ಒಂದು ಕ್ರಿಯಾತ್ಮಕ ವಿಚಾರವಾಗಿ ಏನಾದರೂ ಕ್ರಿಯೇಟಿವ್ ಥಿಂಕಿಂಗು ಅಥವಾ ಕ್ರಿಯೇಟಿವ್ ಸ್ಕಿಲ್ಸ್ನ ಡೆವಲಪ್ ಮಾಡಿ ಒಂದು ಅವ್ರ ಕೆಲಸ ಕಾರ್ಯಗಳು ಮಾಡ್ತಾರೆ, ಅವರಿಗೆ ಖಂಡಿತ ಈ ವರ್ಷದಲ್ಲಿ ಮನ್ನಣೆ ಸಿಗುವಂಥದ್ದು. ಮತ್ತೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಯಾರು ಹಿರಿಯರು ಇರ್ತಾರೋ ಅವರಿಂದ ಒಳ್ಳೆ ಉತ್ತಮ ಸಲಹೆ ಸೂಚನೆಗಳು ನಾವಿಲ್ಲಿ ನೋಡ್ತಾ ಬರ್ತೀವಿ. ಸ್ವಲ್ಪ ಈ ವರ್ಷದಲ್ಲಿ ಸ್ಕಿಲ್ ಓರಿಯೆಂಟೆಡ್ ವರ್ಕ್ ತುಂಬಾ ನಿಮ್ದು ಚೆನ್ನಾಗುತ್ತೆ. ಯಾವುದೇ ಒಂದು ಭಯ ಆತಂಕ ಇರ್ದಿರಂಗೆ ಕೆಲಸದಲ್ಲಿ ಮುನ್ನುಗ್ತೀರಾ. ಈ ವರ್ಷದಲ್ಲಿ ವೃತ್ತಿಯಲ್ಲಿ ತುಂಬಾ ಏಳಿಗೆ ಇದೆ. ಆದಷ್ಟು ಈ ಪಾಸಿಟಿವಿಟಿ ವರ್ಷವಿಡೀ ಇರಲಿ ಅಂತ ನಾನು ಒಂದು ಸಲಹೆ ಸೂಚನೆ ಕೊಡ್ತಾ ಇದ್ದೀನಿ. ಆ ವಿಚಾರದಲ್ಲಿ ವೃತ್ತಿಯಲ್ಲಿ ಖಂಡಿತ 70-80% ನಿಮ್ಮ ಒಂದು ರಾಶಿಯವರಿಗೆ ತುಂಬಾ ಚೆನ್ನಾಗಿ ಪ್ರಭಾವ ಇದೆ. ಓಕೆ ಗುರುಜಿ, ಕರ್ಕಾಟಕ ರಾಶಿಯವರ ವೃತ್ತಿ ಭವಿಷ್ಯನ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಗುರುಜಿ? ನೋಡಿ, ನಾವು ವ್ಯಾಪಾರ ವಹಿವಾಟುಗಳ ಬಗ್ಗೆ ನೋಡಿದ್ವಿ, ವೃತ್ತಿ ಬಗ್ಗೆ ನೋಡಿದ್ವಿ. ಖಂಡಿತ ವ್ಯಾಪಾರ ವಹಿವಾಟು ವೃತ್ತಿ ಚೆನ್ನಾಗಿದ್ರೆ ಆರ್ಥಿಕ ಜೀವನ ಕೂಡ ಚೆನ್ನಾಗಿರುತ್ತೆ. ಯಾಕಂದ್ರೆ ಹೇಗೆ ಅರ್ನಿಂಗ್ಸ್ ಇರುತ್ತೋ ಅದ್ರ ತಕ್ಕಂಗೆ ಖರ್ಚುಗಳು ಕೂಡ ಇರುತ್ತೆ ಅಂತ ಹೇಳ್ತೀವಿ. ಈ ವರ್ಷ ಉತ್ತಮವಾಗಿ ಲಾಭದಾಯಕವಾಗಿ ವರ್ಷವಾಗಿದೆ ಇವರಿಗೆ. ಮತ್ತು ಶನಿಯ ಪ್ರಭಾವ ಕೂಡ ಇವರಿಗೆ ತುಂಬಾ ಚೆನ್ನಾಗಿರುವಂಥದ್ದು, ಭಾಗ್ಯಕ್ಕೆ ಶನಿ ಬರುವಂಥದ್ದು. ಆದರೆ ಸ್ವಲ್ಪ ರಾಹು ಕೇತುವಿನ ಒಂದು ಗೋಚಾರ ಸ್ವಲ್ಪ ಟ್ರಬಲ್ ಕೊಡುವಂಥದ್ದು. ಆ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಪರಿಹಾರಗಳಲ್ಲಿ ನಾವು ಕೊನೆಯಲ್ಲಿ ಹೇಳಿದಾಗ ಅದನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮನೆಯಲ್ಲಿ ಹೆಚ್ಚು ಶುಭ ಕಾರ್ಯಗಳು ಜಾಸ್ತಿ, ಮತ್ತು ಧನಾತ್ಮಕ ವಿಚಾರದಲ್ಲಿ ವೃದ್ಧಿ ಆಗುವಂಥದ್ದು. ಯಾರು ಒಂದು ಕರ್ಕಾಟಕ ರಾಶಿಯವರು ವ್ಯವಸಾಯದಲ್ಲಿರ್ತಿರೋ, ಡ್ರೈವಿಂಗ್ ಕೆಲಸದಲ್ಲಿರ್ತಿರೋ, ಅಥವಾ ದಿನಗೂಲಿ ವರ್ಕರ್ಸ್ ಆಗಿರ್ತಿರೋ ಅವರಿಗೆ ಆರ್ಥಿಕತೆಯಲ್ಲಿ ತುಂಬ ಒಂದು ಉತ್ತಮ ಏಳಿಗೆ ಆಗುತ್ತೆ. ಮತ್ತು ಈ ಒಂದು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂಥದ್ದು ಹೆಚ್ಚು ಶ್ರಮಪಟ್ಟು ಇದು ಕೆಲಸ ಮಾಡೋದ್ರಿಂದ ಅಲ್ಲಿ ಇವರಿಗೆ ಮನ್ನಣೆ ಸಿಗೋದ್ರಿಂದ ಆರ್ಥಿಕತೆ ಇವರಿಗೆ ಈ ವರ್ಷದಲ್ಲಿ ಸ್ಟೇಬಲ್ ಆಗಿರುವಂಥದ್ದು ನಾವು ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಿ. ಹಾಗೆ ಕರ್ಕಾಟಕ ರಾಶಿಯವರ ಪ್ರೀತಿ ಆಗಿರ್ಬೋದು, ಮದುವೆ, ವೈವಾಹಿಕ ಜೀವನ ಹೇಗಿದೆ ಗುರುಜಿ? ಪ್ರೀತಿ ವೈವಾಹಿಕ ಜೀವನದ ವಿಚಾರವಾಗಿ ಯಾರು ಪ್ರೇಮ ಪ್ರಕರಣದಲ್ಲಿ, ಪ್ರಣಯದ ಸಂಬಂಧ ಜೀವನದಲ್ಲಿ ನೋಡ್ತಾ ಇರ್ತೀರೋ ಅವರಿಗೆ ಈ ವರ್ಷದಲ್ಲಿ ಮದುವೆಗೆ ತುಂಬ ಶುಭಕರವಾಗಿರುವಂಥ ವಾತಾವರಣ ನಿರ್ಮಾಣವಾಗ್ತಿದೆ. ಅಂದರೆ ನೀವು ಮದುವೆಗೆ ಸಂಬಂಧಪಟ್ಟಂಥ ಮಾತುಕತೆಗಳನ್ನು ಮಾಡ್ಬೋದು, ಮನೆಯಲ್ಲಿ ಹಿರಿಯರಿಗೆ ತಿಳಿಸ್ಬೋದು, ಮದುವೆ ವಿಚಾರದಲ್ಲಿ ಮುಂದುವರಿಬೋದು. ಅದಲ್ದಿರ ಮತ್ತು ಯಾರು ಸ್ವಲ್ಪ ಒಂದು ಅರೇಂಜ್ ಮ್ಯಾರೇಜ್ ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ದೀರೋ ಅವ್ರಿಗೂ ಕೂಡ ಈ ವರ್ಷದಲ್ಲಿ ತುಂಬ ಚೆನ್ನಾಗಿರುವಂಥದ್ದು. ಮತ್ತು ನಿಮ್ಮ ಬಂಧು ಬಾಂಧವರಿಂದ ಮತ್ತು ನಿಮ್ಮ ರಿಲೇಟಿವ್ಸು, ದೂರದ ಸಂಬಂಧಿಗಳಿಂದ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಂದ ಮತ್ತು ನಿಮ್ಮ
ಒಂದು ಅತಿ ಮಿತ್ರರು ಅಂತ ಯಾರು ಹೇಳ್ತಾರೆ ಅವರಿಂದ ಕೂಡ ಈ ವರ್ಷದಲ್ಲಿ ಹೆಚ್ಚು ಒಂದು ಖುಷಿಯಾಗಿರುವಂಥ ವಿಚಾರ, ಅವರಿಂದ ಏನೋ ಒಂದು ಸಪೋರ್ಟ್ ಆಗಿರೋ ವಿಚಾರ ಇವರು ನಿರೀಕ್ಷೆ ಮಾಡ್ಬೋದು. ಆದರೆ ಸ್ವಲ್ಪ ಸಣ್ಣ ಪಟ್ಟ ಒಂದು ರಾಹುಕೇತುವೆ ಬದಲಾವಣೆ ಆಗೋದ್ರಿಂದ ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಮ್ಯುನಿಕೇಷನ್ ಗ್ಯಾಪ್ ಅನ್ನೋದು ಆಗುವಂಥದ್ದು. ಆ ಕಮ್ಯುನಿಕೇಷನ್ ಗ್ಯಾಪಿಂದ ಏನೋ ಮನಸ್ತಾಪಗಳು, ಅಪವಾದಗಳು ಸ್ವಲ್ಪ ಉತ್ಪತ್ತಿ ಆಗುವಂಥದ್ದು. ಅದಕ್ಕೆ ಆಗಿಂದಾಗಲೇ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿ ಈ ವರ್ಷ ಬರ್ಬೋದು. ಆದರೂ ಸಮಾಧಾನದಿಂದಿರಿ, ತಾಳ್ಮೆಯಿಂದಿರಿ. ಎಷ್ಟು ನೀವು ತಾಳ್ಮೆ ನೀವು ಹೊಂದಿರ್ತೀರೋ ಅಷ್ಟು ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ. ಮತ್ತು ವೈವಾಹಿಕ ಜೀವನದಲ್ಲಿ ಸಪ್ತಮ ಸ್ಥಾನದ ಅಧಿಪತಿಯಾದ ಶನಿ ಇಲ್ಲಿ ಭಾಗ್ಯಸ್ಥಾನಕ್ಕೆ ಬರೋದ್ರಿಂದ ವೈವಾಹಿಕ ಜೀವನದಲ್ಲಿ ಈ ವರ್ಷ ಉತ್ತಮವಾಗಿರುವಂಥದ್ದು. ಯಾರು ಸಂತಾನಾಪೇಕ್ಷಿತ ದಂಪತಿಗಳಿರ್ತಿರೋ ಕರ್ಕಾಟಕ ರಾಶಿಯವರಿಗೆ ಈ ವರ್ಷದಲ್ಲಿ ಉತ್ತಮ ಫಲ, ಸಂತಾನ ಹೆಣ್ಣಾಗ್ಲಿ ಗಂಡಾಗ್ಲಿ ಒಳ್ಳೆ ಸಂತಾನ ಅಪೇಕ್ಷಿತ ದಂಪತಿಗಳು ಸಂತಾನವನ್ನು ಈ ವರ್ಷದಲ್ಲಿ ಪಡಿಬೋದಾಗಿದೆ. ಓಕೆ ಗುರುಜಿ, ವೈವಾಹಿಕ ಜೀವನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಮನೆ ವಿಷಯ ಆಗಿರ್ಬೋದು, ಆಸ್ತಿ ವಾಹನ ಖರೀದಿ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಕರ್ಕಾಟಕ ರಾಶಿಗೆ ಸ್ಥಿರಾಸ್ತಿ ಮತ್ತು ಚರಾಸ್ತಿ ಗ್ರಹಗಳಾದ ಗುರು ಮತ್ತು ಶುಕ್ರರ ಒಂದು ಗೋಚಾರ ತುಂಬ ಚೆನ್ನಾಗಿರುವಂಥದ್ದು. ಅದಕ್ಕೆ ಆದಷ್ಟು ಈ ವರ್ಷದಲ್ಲಿ ಭೂಮಿ, ವಾಹನ ಇತ್ಯಾದಿ ಖರೀದಿಗಳು ತುಂಬ ಚೆನ್ನಾಗಿರುತ್ತೆ ತಮಗೆ. ಆದರೂ ಕೂಡ ಒಂದು ಶುಕ್ರನ ಒಂದು ಗೋಚಾರ ಅಷ್ಟೊಂದು ಮೀಡಿಯಂ ಆಗಿರೋದ್ರಿಂದ ಸ್ವಲ್ಪ ವಾಹನ ನಾವು ಚರಾಸ್ತಿ ಅಂತ ನೋಡಿದಾಗ ವಾಹನ ಖರೀದಿ ವಿಚಾರದಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ಹೋಗಬೇಕು ಅಂತ ಹೇಳ್ತೀವಿ. ಆ ವಾಹನದ ವಿಚಾರದಲ್ಲಿ ಯಾರು ಒಂದು ವೈಟ್ ಬೋರ್ಡ್ ಆಗಿರ್ಬೋದು, ಯೆಲ್ಲೋ ಬೋರ್ಡ್ ಆಗಿರ್ಬೋದು, ಆ ವೆಹಿಕಲ್ಸ್ನ ಯೂಸ್ ಮಾಡ್ತಾ ಇದ್ದೀರಾ, ಅದಕ್ಕೆ ಸ್ವಲ್ಪ ನಿಧಾನ. ಮೇ 15 ನಂತರ ಇದನ್ನು ಪಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಮತ್ತು ಯಾರು ಒಂದು ರಿಯಲ್ ಎಸ್ಟೇಟು ಈ ವಿಚಾರದಲ್ಲಿ ಯಾರು ಒಂದು ವ್ಯವಸಾಯ ಮಾಡ್ತಾ ಇರ್ತಿರೋ, ರೈತರು ಇರ್ತಿರೋ ಅವ್ರಿಗೂ ಕೂಡ ವಾಹನ ಖರೀದಿ ಈ ವರ್ಷದಲ್ಲಿ ತುಂಬ ಒಂದು ಒಳ್ಳೆ ಲಾಭ ತರುವಂಥ ಅವಕಾಶಗಳನ್ನು ನಾವು ನೋಡ್ತಾ ಬರ್ತೇವೆ. ಓಕೆ ಗುರುಜಿ, ಮನೆ ವಿಷಯ ಆಗಿರ್ಬೋದು, ಆಸ್ತಿ ವಾಹನ ಖರೀದಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಒಟ್ಟಾರೆಯಾಗಿ ಕರ್ಕಾಟಕ ರಾಶಿಯಲ್ಲಿ ಪಾಸಿಟಿವ್ ತುಂಬಾ ಇದೆ ಅಂತ ಹೇಳ್ತಾ ಇದ್ರೆ, ಅದರಲ್ಲಿ ಸ್ವಲ್ಪ ನೆಗೆಟಿವ್ ಕೂಡ ಹೇಳಿದ್ರಿ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಡೆತಡೆ ಇದೆ ಅಂತ ಎಲ್ಲ ಹೇಳ್ತಾ ಇದ್ರಿ. ಇದಕ್ಕೆ ಪರಿಹಾರ ಏನಿರ್ಬೋದು ಗುರುಜಿ? ಕರ್ಕಾಟಕ ರಾಶಿಗೆ ಅಧಿಪತಿಯಾದ ಚಂದ್ರ ದೇವತೆ ಆರಾಧನೆ ದಿನಾಲು ಮಾಡಿ ಅಂತ ಹೇಳ್ತೀವಿ. ಚಂದ್ರನಿಗೆ ಸಂಬಂಧಪಟ್ಟಂಥ ಮಂತ್ರ ಓಂ ಸೋಮ ಸೋಮಾಯ ನಮಃ ಅಂತ ಬರುವಂಥದ್ದು ದಿನಾಲು ಯಥೇಚ್ಛವಾಗಿ ಮಾಡುವಂಥದ್ದು. ಪ್ರತಿ ಸೋಮವಾರ ಶಿವನ ಆಲಯಕ್ಕೆ ಹೋಗುವಂಥದ್ದು, ಶಿವನ ಮಂತ್ರಗಳನ್ನು ಕೂಡ ಮಾಡ್ಬೋದು. ಅಥವಾ ಮನೆಯಲ್ಲೇ ಶಿವನ ಆರಾಧನೆ ಮಾಡಬೇಕಂದ್ರೆ ಸ್ಫಟಿಕ ಶಿವಲಿಂಗ ಅಂತ ಬರುತ್ತೆ, ಅಥವಾ ಪರದ ಶಿವಲಿಂಗ ಅಂತ ಬರುತ್ತೆ. ಅದರ ಮೇಲೆ ಜಲಾಭಿಷೇಕ ಮಾಡುವಂಥದ್ದು, ಹಾಲಿನ ಅಭಿಷೇಕ ಮಾಡುವಂಥದ್ದು, ಶಿವನ ಪಂಚಾಕ್ಷರಿ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದು ಯಥೇಚ್ಛವಾಗಿ ಮಾಡ್ತಾ ಬನ್ನಿ. ಆದಷ್ಟು ಹೆಚ್ಚು ಒಂದು ಹಾಲಿನ ಒಂದು ಅಭಿಷೇಕ ಹೇಗೆ ಮಾಡ್ತಿರೋ ಅದರ ರೀತಿ ಶಿವನ ಆಲಯದಲ್ಲಿ ಹಾಲಿನ ಒಂದು ದಾನವನ್ನು ಕೊಡುವಂಥದ್ದು. ಅಂದರೆ ಶಿವನ ದೇವಸ್ಥಾನದಲ್ಲಿ ಅರ್ಚನೆಗಾದರೂ ಕೊಡ್ಬೋದು, ಅಥವಾ ದೇವಸ್ಥಾನದ ಹೊರಗಡೆ ಯಾರು ಒಬ್ಬರು ನಿರ್ಗತಿಕರಾಗಿ ಕೂತಿರ್ತಾರೋ, ಅಥವಾ ಭಿಕ್ಷಕರಂತ ನಾನು ಯೂಸ್ ಮಾಡಲ್ಲ, ಯಾರು ಸ್ವಲ್ಪ ಕಷ್ಟದಿಂದ ಇರ್ತಾರೋ ಅವರಿಗೆ ಒಂದು ಹಾಲಿನ ಒಂದು ಅನುಕೂಲತೆಗಳನ್ನು ಮಾಡಬೇಕು. ಅಂದರೆ ಬಿಸಿ ಹಾಲನ್ನಾದರೂ ಕೊಡ್ಬೋದು, ಕಾಯಿಸಿರೋ ಹಾಲನ್ನಾದರೂ ಕೊಡ್ಬೋದು, ಅಥವಾ ಹಾಲಿನ ಒಂದು ಪಾಕೆಟ್ಗಳನ್ನು ಕೊಟ್ಟರೆ ಹಂಚಿದ್ರೆ ಒಳ್ಳೆಯದು. ಈ ರೀತಿ ಮಾಡಿ. ಆಮೇಲೆ ಹೆಚ್ಚು ಸ್ವಲ್ಪ ಕಾನ್ಫಿಡೆನ್ಸು, ಆರೋಗ್ಯದಲ್ಲಿ ಇನ್ನೂ ಋಣಾತ್ಮಕವಾಗಿ ಚೆನ್ನಾಗಿ ಇವರಿಗೆ ಇದಾಗಬೇಕು ಅಂತಂದರೆ, ನೆಗೆಟಿವಿಟಿ ದೂರ ಆಗಬೇಕು ಅಂದರೆ ದಿನಾಲು ಹನುಮಾನ್ ಚಾಲಿಸವನ್ನು ಯಥೇಚ್ಛವಾಗಿ ಪಠನೆ ಮಾಡಿ ಅಂತ ಈ 2 ಪರಿಹಾರಗಳನ್ನು ತಿಳಿಸ್ತಾ ಇದ್ದೀನಿ. ಓಕೆ ಗುರುಜಿ, ಕರ್ಕಾಟಕ ರಾಶಿಯವರ 2025ರ ಸಂಪೂರ್ಣ ಭವಿಷ್ಯವನ್ನ ತಿಳಿಸ್ಕೊಟ್ರಿ. ಹಾಗೆ ಅದಕ್ಕೆಲ್ಲ ಏನೆಲ್ಲ ಪರಿಹಾರ ಮಾಡ್ಕೋಬೇಕು ಅಂತ ಕೂಡ ತಿಳಿಸ್ಕೊಟ್ರಿ. ಇಷ್ಟೆಲ್ಲ ಮಾಹಿತಿಯನ್ನ ನಮಗೆ ನೀಡೋದಕ್ಕಾಗಿ ತಮಗೆ ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಗುರುಜಿ ಅವ್ರನ್ನ ಸಂಪರ್ಕ ಮಾಡ್ಬೇಕಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೀವು ಗುರುಜಿ ಅವ್ರನ್ನ ಸಂಪರ್ಕ ಮಾಡಬಹುದು. ಹಾಗೆ 2025ರ ವಿಶೇಷವಾದ ವರ್ಷ ಭವಿಷ್ಯ ರಿಪೋರ್ಟ್ ಅನ್ನ ಕೂಡ ಉಚಿತವಾಗಿ ಪಡೆದುಕೊಳ್ಳಬಹುದು. ವಿಜ್ಞಾನ ಹಾಗೂ ಜ್ಯೋತಿಷ್ಯ ಎರಡಕ್ಕೂ ಅವಿನಾಭಾವ ಸಂಬಂಧ ಇದೆ. ಜ್ಯೋತಿಷ್ಯದಿಂದಲೇ ವಿಜ್ಞಾನ ಬೆಳವಣಿಗೆ ಆಗಿರೋದು. ಕೆಲವೊಂದು ಸಮಸ್ಯೆಗಳಿಗೆ ಜ್ಯೋತಿಷ್ಯದಲ್ಲಿ ಪರಿಹಾರ ಸಿಗಲಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಸಾಕಷ್ಟು ತಪ್ಪು ಅಭಿಪ್ರಾಯಗಳು ಮೂಡಿವೆ. ಜನರಿಗೆ ಸುಳ್ಳು ಭವಿಷ್ಯ ಹೇಳಿ ಸಾಕಷ್ಟು ಹಣ ಲೂಟಿ ಹೊಡಿತಾ ಇರೋದ್ರಿಂದ ಜನರಲ್ಲಿ ಒಂದು ರೀತಿ ಭಾವನೆ ಮೂಡಿದೆ. ಆದರೆ ಸರಳವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನ ಅರ್ಥೈಸುವಲ್ಲಿ ಶ್ರೀ ಮಂಜುನಾಥ ಗುರೂಜಿ ಜನಪ್ರಿಯತೆ ಗಳಿಸಿದ್ದಾರೆ. ಹಾಗಾದ್ರೆ ಮಂಜುನಾಥ ಗುರೂಜಿಯ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಬನ್ನಿ. ಶ್ರೀ ಮಂಜುನಾಥ ಗುರೂಜಿ ಮೂಲತಃ ತುಮಕೂರು ಮೂಲದವರಾಗಿದ್ದಾರೆ. ಇವರು ವೈಜ್ಞಾನಿಕ ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞದಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ. ವಾಸ್ತುಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರದ ಮೂಲಕ ಜನರ ಅನೇಕ ಸಮಸ್ಯೆಗಳಿಗೆ ಸರಳ ಮಾರ್ಗದಲ್ಲಿ ಪರಿಹಾರವನ್ನ ನೀಡಿದ್ದು ಸಾಕಷ್ಟು ಒಳಿತನ್ನ ಕಂಡಿದ್ದಾರೆ. ಇನ್ನು ಕ್ಯಾಲೆಂಡರ್ನ ದಿನಗಳು ಬದಲಾದಂತೆ ಗ್ರಹಗಳು ಬದಲಾಗ್ತಾ ಇದ್ದು ಪ್ರಕೃತಿಯ ಮೇಲೆ ಹಾಗೂ ಮಾನವನ ಮೇಲೆ ಸಾಕಷ್ಟು ಪರಿಣಾಮ ಬೀರಲಿವೆ. ಹಾಗೆ ಗ್ರಹಗಳು ಬದಲಾದಾಗ ಅವುಗಳ ನೇರ ಪರಿಣಾಮ ಮಾನವನ ಮೇಲೆ ಬೀಳಲಿದೆ ಅನ್ನೋದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ.
ಹಾಗಾಗಿ ಸರಳ ಉಪಾಯದಲ್ಲಿ ಗ್ರಹಗಳ ಶಾಂತಿಯನ್ನ ಹೇಗೆ ಮಾಡಿಕೊಳ್ಳಬಹುದನ್ನ ಶ್ರೀ ಮಂಜುನಾಥ ಗುರೂಜಿ ತಿಳಿಸಿದ್ದಾರೆ. ಸರ್ವೂ ಜನ ಸುಖಿನೋ ಭವಂತು ಎಂಬಂತೆ ಜನರ ಕಷ್ಟ ಆಲಿಸಲು ರಾಜ್ಯಾದ್ಯಂತ 4 ಶಾಖೆಗಳನ್ನ ಕಳೆದ 6 ವರ್ಷಗಳಿಂದ ಸುದೀರ್ಘವಾಗಿ ನಡೆಸುತ್ತಾ ಬಂದಿದ್ದಾರೆ. ತುಮಕೂರಿನಲ್ಲಿ ಪ್ರಧಾನ ಕಚೇರಿಯನ್ನ ಕೂಡ ಹೊಂದಿದ್ದಾರೆ. ದೂರವಾಣಿ ಸಂಖ್ಯೆ 9164713777. ಇಷ್ಟಲ್ಲದೆ ವಿದ್ಯಾಸಂಸ್ಥೆಯನ್ನ 6 ವರ್ಷಗಳಿಂದ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದು, ಇಲ್ಲಿಯವರೆಗೆ ಜ್ಯೋತಿಷ್ಯ, ವಾಸ್ತುಶಾಸ್ತ್ರ, ಹಸ್ತ ಸಾಮುದ್ರಿಕ, ಪ್ರಶ್ನಶಾಸ್ತ್ರ ಮತ್ತು ಅಷ್ಟಮಂಗಲ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡಿರುವುದು ಹೆಮ್ಮೆಯ ಸಂಗತಿ. ಇದರ ಜೊತೆಗೆ 4 ರಾಷ್ಟ್ರೀಯ ಮಟ್ಟದ ಜ್ಯೋತಿಷ್ಯ ಸಮ್ಮೇಳನ, 12 ಜ್ಯೋತಿಷ್ಯ ವಾಸ್ತು ಸಂಬಂಧ ಕಾರ್ಯಗಳ ಆಯೋಜಿಸಿದ್ದಾರೆ ಹಾಗೂ 1,000ಕ್ಕೂ ಹೆಚ್ಚು ಆನ್ಲೈನ್ ತರಗತಿಗಳು ನಡೆಸಿಕೊಟ್ಟಿದ್ದಾರೆ. ಶರಣಾರ್ಥಿ ಕನ್ನಡಿಗರೇ 100 ಅಂಕಣಗಳನ್ನ ಬರೆದಿದ್ದಾರೆ ಮತ್ತು ಹಲವಾರು ಟಿವಿ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದಾರೆ. ಇಷ್ಟಲ್ಲದೆ ಸಿಂಪಲ್ ಜ್ಯೋತಿಷ್ಯ, ಸಿಂಪಲ್ ವಾಸ್ತುಶಾಸ್ತ್ರ ಮುಂತಾದ ಪುಸ್ತಕಗಳನ್ನ ಕೂಡ ಪ್ರಕಟಿಸಿದ್ದಾರೆ. ಶ್ರೀ ಮಂಜುನಾಥ ಗುರೂಜಿರವರ ಜ್ಯೋತಿಷ್ಯ ಶಾಸ್ತ್ರದಲ್ಲಿನ ಸಾಧನೆಗೆ ಜ್ಯೋತಿಷ್ಯ ಆಚಾರ್ಯ, ವಾಸ್ತುಶಾಸ್ತ್ರ ಪಂಡಿತ, ಸಂಖ್ಯಾಶಾಸ್ತ್ರ ಪ್ರವೀಣ, ಹಸ್ತಮುದ್ರಿಕ ಶಿರೋಮಣಿ, ಕರ್ನಾಟಕ ರತ್ನ ಪ್ರಶಸ್ತಿ ಮುಂತಾದ 10 ಹಲವು ಪ್ರಶಸ್ತಿ ಗೌರವ ಬಿರುದುಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನು ಪ್ರಜಾಶಕ್ತಿ ಟಿವಿಯಲ್ಲಿ ಇಂದು ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞ ಶ್ರೀ ಮಂಜುನಾಥ ಗುರೂಜಿ ಅವರೊಂದಿಗೆ ಕಾರ್ಯಕ್ರಮ ಶುಭಾರಂಭಗೊಂಡಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.